ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರ ಸ್ವಗ್ರಾಮ ಚನ್ನರಾಯಪಟ್ಟಣ ತಾಲೂಕು ಚೋಳೇನಹಳ್ಳಿ ಗ್ರಾಮದಲ್ಲಿ ಸುಮಾರು 65 ಲಕ್ಷ ರು ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ತೇಜಸ್ವಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು, ವೈದ್ಯರು, ಸಿಬ್ಬಂದಿಗಳು, ಚೋಳೇನಹಳ್ಳಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಇದೇ ವೇಳೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಾಲಕೃಷ್ಣ ಮಾತನಾಡಿದ್ದಾರೆ. ಇವತ್ತು ಆಯುಷ್ಮಾನ್ ಆರೋಗ್ಯ ಸ್ವಾಸ್ಥ್ಯ ಯೋಜನೆ ಅಡಿಯಲ್ಲಿ ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಮ್ಮೆಲ್ಲ ಇಡೀ ಗ್ರಾಮದ ಸರ್ವರ ಸಮ್ಮುಖದಲ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಊರಿನ ಮುಂಭಾಗದಲ್ಲಿ 4 ಲೈನ್ ರಸ್ತೆ ಬರುವಂಥ ಒಂದು ಸಂದರ್ಭ ಇರೋದ್ರಿಂದ, ಯಾಕೆಂದರೆ ಅದು ಊರು ಮಧ್ಯಭಾಗದಲ್ಲಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಸೇವೆಗಳನ್ನು ಕಲ್ಪಿಸಿಕೊಳ್ಳುವಂಥ ದೃಷ್ಟಿನಲ್ಲಿ ಈ ಕಟ್ಟಡ ಸಹಕಾರಿಯಾಗಲಿ ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ಅವಕಾಶವನ್ನು ಇಲ್ಲಿಗೆ ಕಲ್ಪಿಸ್ಕೊಟ್ಟಿದೆ. ಇದು ಒಟ್ಟು ವೆಚ್ಚ 65 ಲಕ್ಷ ರೂಪಾಯಿ ವೆಚ್ಚಿದ್ದು. ಇದು ಬಹುಶಃ 4-4.5 ತಿಂಗಳೊಳಗಡೆ ಇದೊಂದು ಕಟ್ಟಡವನ್ನು ಪೂರ್ಣಗೊಳಿಸಿ ಒಂದು ಒಂದು ಆರೋಗ್ಯದ ಒಂದು ದೃಷ್ಟಿನಲ್ಲಿ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಕೂಡ ದೊಡ್ಡ ಗ್ರಾಮ, ಸುಮಾರು 400-450 ಮನೆಯನ್ನು ಹೊಂದಿರತಕ್ಕಂಥ ಒಂದು ಗ್ರಾಮ. ಎಲ್ಲ ಗ್ರಾಮದ ಹಿರಿಯ ಮುಖಂಡರುಗಳು, ತಾಯಂದಿರು ಎಲ್ಲರೂ ಕೂಡ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಒಂದು ಸಂದರ್ಭ ಅಂತ ನಾನು ಭಾವಿಸ್ತಾ, ಈ ಹಿಂದೆನೂ ಕೂಡ ನಮ್ಮ ಕುಟುಂಬದ ವತಿಯಿಂದ 2 ಎಕರೆ ದಾನವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಮ್ಮ ಅಣ್ಣವರು, ನಮ್ಮ ಕುಟುಂಬದವರೆಲ್ಲರೂ ಕೂಡ ಸೇರಿ ಹಸ್ತಾಂತರ ಮಾಡಿದ ಹಿನ್ನೆಲೆಯಲ್ಲಿ ಹಿಂದೆ PSCನೂ ಕೂಡ ಉಪಯೋಗಕ್ಕೆ ಹೊಸ ಆರೋಗ್ಯ ಕೇಂದ್ರವನ್ನು ಅಪ್ರೂವ್ ಮಾಡಿಸ್ಲಿಕ್ಕೆ ಆಗಲ್ಲ. ಇವತ್ತು ಎಷ್ಟೇ ಈಗ ಇರ್ತಕ್ಕಂಥವನ್ನೇ ಕಡಿಮೆ ಮಾಡಬೇಕು ಅಂತಲೇ ಕೂಡ ಸೂಚನೆಗಳು ಬರ್ತಾಯಿತ್ತು. ನಮ್ಮ ಡಾಕ್ಟರ್ ಸರ್ ಎಲ್ಲ ಕೂಡ THO ಮೇಡಮ್ ಎಲ್ಲ ಇದ್ದಾರೆ. ಸೊ ಆದರೂ ಕೂಡ ಆ ಭಾಗದಲ್ಲಿ ಆಗಿರೋದ್ರಿಂದ, ಇಲ್ಲೇ ನಮ್ಮ ಡಾಕ್ಟ್ರು ಇರೋದ್ರಿಂದ ಸಂದರ್ಭಾನುಸಾರ ಇಲ್ಲಿಗೆ ಒಂದು ಕ್ಯಾಂಪ್ಗಳು ಮಾಡ್ಕೊಳ್ಳಿಕ್ಕೆ, ಮತ್ತೊಂದು ಮಾಡ್ಕೊಳ್ಳಿಕ್ಕೆ, ಆಯುರ್ವೇದಿಕ್ ಡಾಕ್ಟರ್ಸ್ಗಳ ಮೂಲಕ ಒಂದು ಸೇವೆಯನ್ನು ಹೊಂದ್ಕೊಳ್ತಕ್ಕಂಥದ್ದಕ್ಕೆ ಈ ಒಂದು ಕೇಂದ್ರ ಅವಶ್ಯಕವಾಗಲಿ. ಈ ಭಾಗದಲ್ಲಿ ಏನಾಗಿದೆ, ನಮ್ಮದು ಈ ಕಡೆ ದಡದಹಳ್ಳಿ, ಇಲ್ಲಿ ಮಳ್ಳೇನಹಳ್ಳಿ, ಅಡಗೂರು, ಸಾಸಲ್ಪುರ ಇರ್ಬೋದು, ಇವೆಲ್ಲ ಭಾಗದ ಒಂದು ಇದಕ್ಕೂ ಕೂಡ ಜನರಿಗೆ ಅನುಕೂಲ ಆಗಿ, ಏಕೆಂದರೆ ಇದು ಇಡೀ ಜಿಲ್ಲೆಯಲ್ಲಿ ಬಹುಶಃ 47 ಕೇಂದ್ರಗಳು ನಮ್ಮ ತಾಲೂಕಿಗೆ ಅಪ್ರೂವಲ್ ಆಯಿತು. ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 37 ಆಯಿತು. ಅದೊಂದು ಒಳ್ಳೆಯ ಅವಕಾಶ ಬಂದಾಗ ನಾವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪ್ರಪೋಸಲ್ ಕಳಿಸ್ತು, ಅವೆಲ್ಲ ಅಪ್ರೂವಲ್ ಆಗಿ ಬಂದುಬಿಟ್ಟು ನಮ್ಮ ಸುಧೈ ಕೂಡ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ವೆಟರ್ನರಿ ಕಟ್ಟಡ ಕೂಡ ಆಗಿದೆ. ಇವತ್ತು ಹೈಸ್ಕೂಲು, ಪ್ರೈಮರಿ ಸ್ಕೂಲ್ಗಳು ಕೂಡ ಬಾರ್ಡ್ರ್ ಆದರೂ ಕೂಡ ನಡೀತಿದೆ. ಏಕೆಂದರೆ ನಮ್ಮ ಒಂದು ಇಲ್ಲಿ ನಮ್ಮ ಮಾಧ್ಯಮದ ಮೂಲಕ ಹೇಳ್ತಕ್ಕಂಥ 3-4 ಹಳ್ಳಿಗಳಿಂದ ವಾಹನದ ಮೂಲಕ 1 to 7ಗೆ ಮಕ್ಕಳುಗಳನ್ನು ಕರೆತರ್ತಾ ಇದ್ವಿ. ಇವತ್ತು ಮಾಸಿಕ 16,000 to 17,000 ವೈಯಕ್ತಿಕವಾಗಿ ಮಾಡ್ತಾಯಿದ್ದೆ. ಯಾಕೆಂದರೆ ಇದು ರಾಜ್ಯದಲ್ಲೇ ಆಗಬೇಕು ಅನ್ನೋದು ನನ್ನ ಒತ್ತಾಯ. ಯಾಕೆಂದರೆ ಇವತ್ತು ನಮ್ಮ ಸ್ವಗ್ರಾಮ ಈ ವ್ಯಾಪ್ತಿನಲ್ಲಿ ಮಾಡ್ತಾಯಿದ್ದೀವಿ. ಇದು ಎಲ್ಲೆಲ್ಲಿ ಒಂದು ಪಂಚಾಯತಿಗೆ ಒಂದು ಶಾಲೆಗೆ KPSC ಶಾಲೆ ಒಂದು ಕಡೆ ಆದರೆ